पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರಾಯರಿಗೆ ಅಭಿಷೇಕ ಮಾಡುವಾಗ ಯಾವ ರಾಯರ ಸ್ತೋತ್ರ ಅಥವಾ ಯಾವ ರಾಯರ ಮಂತ್ರವನ್ನು ಹೇಳ್ಕೊಳ್ತಾ ಅಭಿಷೇಕ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮೂಲಕ. ಮೊದಲನೇದಾಗಿ ರಾಯರ ಸ್ತೋತ್ರ ಅಥವಾ ರಾಯರ ಯಾವುದೇ ಒಂದು ಮಂತ್ರಕ್ಕೂ ಸಹ ತುಂಬಾ ಪವರ್ ಇದೆ. ರಾಯರು ಎಂಬ ಹೆಸರಿನಲ್ಲೇ ಹೇಳೋಕ್ಕಾಗದೇ ಇರೋವಂಥ ಶಕ್ತಿ ಅಡಗಿದೆ. ಹಾಗೆ ನಾನು ರಾಯರಿಗೆ ಅಭಿಷೇಕ ಮಾಡುವಾಗ ಪ್ರತಿ ವಿಡಿಯೋನಲ್ಲೂ ಸ್ಟಾರ್ಟಿಂಗ್ ಹೇಳ್ತೀನಿ ಅಲ್ವಾ, ಪೂರ್ಣಬೋಧ ಸ್ತೋತ್ರದ ಕೊನೆಯ 2 ಚರಣಗಳನ್ನು ಹೇಳ್ತೀನಿ. ಯಾಕಂತಂದರೆ ಈ 2 ಚರಣಗಳಲ್ಲಿ ಅಗಾಧವಾದ ಶಕ್ತಿ ಅಡಗಿದೆ. ನೀವು ಈ 2 ಚರಣಗಳನ್ನು ಅಭ್ಯಾಸ ಮಾಡ್ತಾ ಹೇಳ್ಕೊಳ್ತಾ ಬನ್ನಿ, ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಈ ಸ್ತೋತ್ರನ ನಾನು ಇನ್ನೂ ಒಂದು ಸಾರಿ ಹೇಳಿ ತೋರಿಸ್ತೀನಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेंदिवरेंदवे ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಸಾಧ್ಯ ಆದರೆ ಈ 2 ಸ್ತೋತ್ರನೂ ಹೇಳ್ಕೊಳ್ಳಿ. ಇಲ್ಲ ಅಂತ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಈ ಮೂಲ ಮಂತ್ರ ಏನಿದೆ ಇದನ್ನಾದರೂ ಹೇಳ್ಕೊಳ್ಳಿ. ಇದಕ್ಕೂ ಸಹ ತುಂಬಾ ಪವರ್ ಇದೆ. ಬಟ್ ನಾನು ಈ 2 ಸ್ತೋತ್ರನೂ ಹೇಳ್ಕೊಳ್ತೀನಿ. ಪ್ರತಿ ಬಾರಿ ಅಭಿಷೇಕ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಮನೇಲಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಯಾವಾಗಾದರೂ ರಾಯರು ಮಠಕ್ಕೆ ಹೋದಾಗಲೂ ಅಷ್ಟೇ, ಪ್ರದಕ್ಷಿಣೆ ಹಾಕಬೇಕಾದ್ರೂ ಅಷ್ಟೇ, ಈ 2 ಶ್ಲೋಕನೂ ಕೂಡ ನಾನು ಪ್ರತಿ ಬಾರಿನೂ ಹೇಳ್ಕೊತೀನಿ. ನಾನು ತಿಳಿದ ಮಟ್ಟಿಗೆ ಪೂಜ್ಯಾಯ ರಾಘವೇಂದ್ರಾಯ ಈ ಸ್ತೋತ್ರ ಎಲ್ರಿಗೂ ಬೇಗ ಬಾಯಿಗೆ ಬರುತ್ತೆ. ಬಟ್ ದುರ್ವಾದಿಧ್ವಾಂತರವಯ ಅದು ಸಾಮಾನ್ಯವಾಗಿ ಯಾರಿಗೂ ಬರಲ್ಲ. ಈವನ್ ನನಗೂ ಕೂಡ ಬಂದಿರಲಿಲ್ಲ. ಅದು ತುಂಬಾ ಪ್ರಯತ್ನ ಪಟ್ಟು ಇವಾಗ ಫ್ಲೂಯೆಂಟಾಗಿ ಹೇಳೋಕ್ಕೆ ಸಾಧ್ಯ ಆಗಿದೆ ನನಗೂ ಕೂಡ. ಯಾಕಂದರೆ ನಾವು ಎಜುಕೇಟೆಡ್ ಆಗಿರೋರೇ ಈ ಒಂದು ಸ್ತೋತ್ರನ ಹೇಳೋಕ್ಕೆ ನಿಜವಾಗ್ಲೂ ತುಂಬಾ ದಿನ ತಗೊಂಡೆ, ತುಂಬಾ ದಿನ ಪ್ರಯತ್ನ ಪಟ್ಟೆ ನಾನು ಹೇಳ್ಕೊಳ್ತಾ ಸ್ವಲ್ಪ ಸ್ವಚ್ಛವಾಗಿ ಹೇಳೋದಕ್ಕೆ ಅಂತಂದ್ಬಿಟ್ಟು. ಈಗಲೂ ಕೂಡ ಸ್ವಚ್ಛವಾಗಿ ಬರ್ತಿದೆ ಅನ್ನೋದು ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಸರಿಯಾಗಿದೆ ಅನ್ನೋ ಇದರಲ್ಲಿ ಹೇಳಿದ್ದೀನಿ ನಾನು. ಬಟ್ ಇದು ತುಂಬಾ ಕಷ್ಟ ಇದೆ. ನಾಲ್ಗೆ ಹೊರಳಲ್ಲ ಹೇಳಬೇಕಾದ್ರೆ. ಈ ಸ್ತೋತ್ರನ 2ನೇ ಸ್ತೋತ್ರ ನಾನು ಏನು ಹೇಳಿದ್ದೀನಿ ಅದನ್ನು ಹೇಳಬೇಕಾದ್ರೆ ನಾಲ್ಗೆ ಹೊರಳಲ್ಲ. ಸಾಧ್ಯ ಆದಷ್ಟು ನೀವು ಬಾಯಿಪಾಠನ ಮಾಡ್ತಾ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಯಾವುದು ಅಸಾಧ್ಯ ಇಲ್ಲ. ರಾಯರನ್ನು ನಂಬಿದ್ರೆ ಅದು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ನಾನು ಅದೇ ಥರನೇ ಅಂದ್ಕೊಂಡು ಹೇಳ್ತಾನೆ ಅಭ್ಯಾಸ ಮಾಡಿ ಇವಾಗ ಸ್ವಲ್ಪ ಪರವಾಗಿಲ್ಲ, ಬರ್ತಾ ಇದೆ, ಬಾಯಿ ಹೊರಳ್ತಾ ಇದೆ. ಯಾವುದೇ ಒಂದು ಶ್ಲೋಕಕ್ಕಾಗಲಿ ಯಾವುದೇ ಒಂದು ಮಂತ್ರಕ್ಕಾಗಲಿ ಸಾಮಾನ್ಯವಾಗಿ ಅಷ್ಟು ಬೇಗ ಬಾಯಿ ಹೊರಳಲ್ಲ ಯಾರಿಗೂ. ಬಟ್ ಅಭ್ಯಾಸ ಮಾಡ್ತಾ ಬರುತ್ತೆ. ನೀವು ಅಷ್ಟೇ ಅಭ್ಯಾಸ ಮಾಡ್ಕೊಳ್ಳಿ. ಈ 2ನೇ ಸ್ತೋತ್ರ ಏನಿದೆ ಅದು ತುಂಬಾ ಶಕ್ತಿ ಇದೆ. ಅದರಲ್ಲಿ ನಿಜವಾಗ್ಲೂ ಅಗಾಢವಾದಂತಹ ಒಂದು ಈ ಸ್ತೋತ್ರ ಹೇಳ್ತಾ ಬಂದ್ವಿ ಅಂತಂದರೆ ಮಿರಾಕಲ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನೋ ಒಂಥರ ನೆಮ್ಮದಿ ಆಗಿರ್ಬೋದು, ಒಂಥರ ಪೀಸ್ ಆಫ್ ಮೈಂಡ್ ಅನ್ನೋದು ಬರುತ್ತೆ ಅದನ್ನು ಹೇಳ್ತಾ ಬಂದಾಗ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ 2 ಸ್ತೋತ್ರನ ಬಿಟ್ಟು ನೀವು ರಾಯರ ಗಾಯತ್ರಿ ಮಂತ್ರನೂ ಸಹ ಹೇಳ್ಕೊಳ್ಬಹುದು. ರಾಯರ ಗಾಯತ್ರಿ ಮಂತ್ರ ಪಠನೆ ಮಾಡ್ತಾ ಬಂದ್ರಿ ಅಂತಂದರೆ ನಮಗೆ ಇರೋವಂಥ ಎಲ್ಲ ಥರದ ಕಷ್ಟಗಳು ದೂರ ಆಗ್ತಾ ಬರ್ತವೆ. ಹಾಗೆ ಭಕ್ತರ ನಂಬಿಕೆಗೆ ತಕ್ಕಂತೆ ಅನೇಕ ಪವಾಡಗಳು ಸಹ ನಡೆದಿದೆ ಈ ಮಂತ್ರ ಹೇಳೋರಿಗೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಹೀಗಿದೆ: ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ರಾಯರ ಗಾಯತ್ರಿ ಮಂತ್ರ ಇದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಉಚ್ಚಾರಣೆಯ ದೋಷವಿರಬಾರದು. ಈ ಮಂತ್ರವನ್ನು ನಿಮಗೆ ಸಾಧ್ಯವಾದರೆ ಪ್ರತಿದಿನ ಪಠಿಸಬಹುದು. ಇಲ್ಲ ಅಂತಂದರೆ ಪ್ರತಿ ಗುರುವಾರ ಪಠಿಸಬಹುದು. ಈ ಮಂತ್ರವನ್ನು ದಿನದಲ್ಲಿ 1 ಬಾರಿ, 3 ಬಾರಿ, 5 ಬಾರಿ, 9 ಬಾರಿ, 21 ಬಾರಿ ಹಾಗೂ 108 ಅಥವಾ 1008 ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು. ಹಾಗೆ ನೀವು ಗಾಯತ್ರಿ ಮಂತ್ರವನ್ನು 48 ದಿನಗಳವರೆಗೆ ಪಠಿಸುವುದಾದರೆ ಗುರುವಾರ ಅಥವಾ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದಂದು ಪ್ರಾರಂಭಿಸಿದರೆ ತುಂಬ ಒಳ್ಳೆಯದು.
ಏನಾದರೂ ಸಂಕಲ್ಪ ನೆರವೇರಲು ನೀವು ಈ ಮಂತ್ರವನ್ನು ಪಠಿಸುವುದಾದರೆ ದಿನದಲ್ಲಿ 1008 ಬಾರಿ 48 ದಿನಗಳ ಕಾಲ ಜಪಿಸಿ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಯಾರು ಈ ಮಂತ್ರವನ್ನು 48 ದಿನಗಳವರೆಗೆ ದಿನದಲ್ಲಿ 1008 ಬಾರಿ ಅಂತ ಪಠಿಸುತ್ತಾರೋ ಅವರ ಕನಸಿನಲ್ಲಿ ರಾಯರು ಕಾಣಿಸಿಕೊಳ್ತಾರಂತೆ. ಹಾಗೆ ಎಷ್ಟೋ ರಾಯರ ಭಕ್ತರಿಗೆ ಈ ಮಂತ್ರದ ಶಕ್ತಿಯ ಅರಿವಾಗಿದೆಯಂತೆ. ನಾನು ಗಾಯತ್ರಿ ಮಂತ್ರನ ಪೂಜೆ ಎಲ್ಲ ಆದಮೇಲೆ ಹೇಳ್ಕೊಳ್ತೀನಿ. ಹಾಗೆ ಇದರ ಜೊತೆಗೆ ಪೂರ್ಣಬೋಧ ಸ್ತೋತ್ರ ಹೇಳ್ತಾ ಬನ್ನಿ. ಅಪ್ಪಣಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ಸ್ವಾಮಿಯ ಪೂರ್ಣಬೋಧ ಸ್ತೋತ್ರ ಹೇಳ್ತಾ ಬಂದರೆ ನಾವು ರಾಯರಿಗೆ ತುಂಬ ಹತ್ತಿರ ಆಗ್ತಾ ಇರ್ತೀವಿ. ಆದ್ದರಿಂದ ರಾಯರ ಭಕ್ತರು ಯಾರೆಲ್ಲ ಇದ್ದೀರೋ ಈ ಸ್ತೋತ್ರ ಪಠನೆ ಮಾಡಿ ಪ್ರತಿದಿನ ಆಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಗುರುವಾರ ದಿನ ಪಠನೆ ಮಾಡ್ತಾ ಬನ್ನಿ. ಇನ್ನು ಈ ಎಲ್ಲ ಸ್ತೋತ್ರಗಳು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಓದಿರೋರು ಇರ್ತಾರೆ, ಕೆಲವೊಬ್ಬರು ಓದಿಲ್ಲದೆ ಇರೋರು ಇರ್ತಾರೆ. ಯಾರಿಗೆಲ್ಲ ಈ ಸ್ತೋತ್ರನ ಹೇಳೋಕ್ಕೆ ಆಗಲ್ವೋ ಅಂಥವರು ಮನಸ್ಸಲ್ಲೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ತಾ ಬನ್ನಿ ಮನಸ್ಸಿನಲ್ಲೇ. ರಾಯರು ನೀವು ಭಕ್ತಿಯಿಂದ ಏನೇ ಮಾಡಿದರೂ ಅದನ್ನು ಒಪ್ಕೊಳ್ತಾರೆ. ಇನ್ನು ಪೂಜೆ ಆದಮೇಲೆ ರಾಯರದ್ದು ಯಾವೆಲ್ಲ ಮಂತ್ರಗಳು ಅಥವಾ ಸ್ತೋತ್ರಗಳು ಹೇಳ್ಕೊಳ್ಬೋದು ಅಂತಂದರೆ, ರಾಯರ ಗಾಯತ್ರಿ ಮಂತ್ರ ಆಗಿರ್ಬೋದು ಅಥವಾ ಪೂರ್ಣಬೋಧ ಸ್ತೋತ್ರ ಆಗಿರ್ಬೋದು, ಅಕ್ಷರ ಮಾಲಿಕಾ ಸ್ತೋತ್ರ ಆಗಿರ್ಬೋದು, ಮತ್ತು ವಿಷ್ಣು ಸಹಸ್ರನಾಮ ಪ್ರತಿ ಗುರುವಾರ ಸಾಧ್ಯ ಆದರೆ ಹೇಳೋ ಅಂಥ ಪ್ರಯತ್ನ ಮಾಡಿ. ಇದರಿಂದ ನಿಜವಾಗ್ಲೂ ತುಂಬಾ ಬೆನಿಫಿಟ್ಸ್ ಇದೆ. ವಿಷ್ಣು ಸಹಸ್ರನಾಮ ಪ್ರತಿ ನಿಮಗೆ ಸಾಧ್ಯ ಆದರೆ ಪ್ರತಿದಿನವೂ ಹೇಳೋಕ್ಕೆ ಟ್ರೈ ಮಾಡಿ. ಬಟ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಪ್ರತಿ ಗುರುವಾರದ ದಿನ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಪ್ರಯತ್ನ ಪಡಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನಾನು ಅಭಿಷೇಕ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಏನು ಸ್ತೋತ್ರ ಹೇಳಿರ್ತೀನಿ ಅದನ್ನು ನಾನು ಹೇಳ್ಕೊಳ್ತಾ ಅಭಿಷೇಕ ಮಾಡಿರ್ತೀನಿ. ಅಭಿಷೇಕ ಎಲ್ಲ ಆದ ನಂತರ, ಪೂಜೆ ಎಲ್ಲ ಆದ ನಂತರ ಸ್ವಲ್ಪ ಟೈಮ್ ಕೂತು ಗಾಯತ್ರಿ ಮಂತ್ರ ಹೇಳ್ಕೊಳ್ತೀನಿ, ಮತ್ತು ಪೂರ್ಣಬೋಧ ಸ್ತೋತ್ರ ಹೇಳ್ತೀನಿ, ಮತ್ತು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತೀನಿ, ಮತ್ತು ರಾಯರ ಜೀವನ ಚರಿತ್ರೆದ ಅಂತ ಒಂದು ಬುಕ್ ಇದೆ ಅದನ್ನು ಹೇಳ್ಕೊಳ್ತೀನಿ. ಅದನ್ನು ಓದ್ತಾ ಬರ್ತೀನಿ. ಆ್ಯಕ್ಚುಲಿ ರಾಯರ ಜೀವನ ಚರಿತ್ರೆ ಅನ್ನೋದೊಂದು ಬುಕ್ ಇದೆ, ಅದನ್ನು ಓದ್ತಾ ಬರ್ತೀನಿ. ಅದು ಬಂದು ನನಗೆ ಪರಿಮಳ ಗ್ರಂಥದ ಜೊತೆ ಬಂದಿದ್ದು. ಪ್ರತಿ ಗುರುವಾರ ಅದನ್ನು ಓದ್ತೀನಿ ನಾನು. ಇನ್ನು ಕೆಲವರಿಗೆ ರಾಯರ ಗಾಯತ್ರಿ ಮಂತ್ರ ಆಗಿರ್ಬೋದು, ಪೂರ್ಣಬೋಧ ಸ್ತೋತ್ರ ಆಗಿರ್ಬೋದು, ಮತ್ತು ಅಕ್ಷರ ಮಾಲಿಕಾ ಸ್ತೋತ್ರ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಇದೆಲ್ಲ ಅವ್ರಿಗೆ ಹೇಳೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ, ಅಂದರೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ಆಡಿಯೋ ಸಿಗುತ್ತೆ, ಸರ್ಚ್ ಮಾಡಿ ಹಾಕ್ಕೊಂಡು ಇದನ್ನು ಸಹ ಕೇಳ್ತಾ ಬನ್ನಿ. ಇದು ಕೂಡ ತುಂಬ ಒಳ್ಳೆಯದು. ಯಾರಿಗೆ ಸಾಧ್ಯ ಅಂದರೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ಕೆಲವೊಬ್ಬರಿಗೆ ಉಚ್ಚಾರಣೆ ಸರಿಯಾಗಿ ಬರಲ್ಲ, ಮತ್ತು ಆ ಒಂದು ಸ್ತೋತ್ರಗಳನ್ನ ಶ್ಲೋಕಗಳನ್ನ ಹೇಳಬೇಕಾದ್ರೆ ನಾಲ್ಗೆ ಉರುಳಲ್ಲ ಮತ್ತು ಸ್ಪಷ್ಟತೆ ಇರಲ್ಲ ಅಂತ ಅನ್ನೋರು ಹೇಳೋಕ್ಕಾಗಿಲ್ಲ ಅಂತಂದರೂ ಪರವಾಗಿಲ್ಲ, ನೀವು ಈ ಆಡಿಯೋಗಳನ್ನ ಹಾಕ್ಕೊಂಡು ಕೇಳ್ತಾ ಬನ್ನಿ. ಇದು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ರಾಯರಿಗೆ ಭಕ್ತಿ ಒಂದೇ ಮುಖ್ಯ. ನಾವು ಎಷ್ಟು ಆಡಂಬರದಿಂದ ಪೂಜೆ ಮಾಡಿದ್ರೂ ಸಹ ರಾಯರು ನೋಡೋದು ನಮ್ಮ ಅಂತರಾಳದ ಭಕ್ತಿನ ಮಾತ್ರ. ರಾಯರಿಗೆ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದರೂ ಸಹ ರಾಯರು ಎಲ್ರಿಗೂ ಒಲಿತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.